ಸುಖದಿಂದ ಕಾಲವನ್ನ ಕಳೆಯುತ್ತಿರುವಂತಹ ಸಂದರ್ಭ ಗೆಳೆಯರಾದಂತಹ ಚಿತ್ರರಥ ಬಂದು ತನ್ನ ಅಳುಲನ್ನ ತೋಡಿಕೊಂಡಿದ್ದಾನೆ. ಇಷ್ಟರಿಂದ ಬಾಧೆಗೆ ಒಳಪಟ್ಟವ ಆತ ಅವನಿಗೆ ಸಹಾಯವನ್ನು ಒದಗಿಸುವುದಕ್ಕಾಗಿ ಸೇನೆಯನ್ನ ಕೂಡಿಕೊಂಡು ಇಲ್ಲವಿದು ಜನಪನಗರದೊಳ್ ಇಲ್ಲವಿದು ಸರಿಯನುದಲಾಗತಿಲೋತ್ತಡೆ ಯೋಗಿನಿಯ ವೇಷವನಾತು ಬಂದಳು ಹಸ್ತಿನಾಪುರಿಗೆ. ಶಂಭೋ ಮಹಾದೇವ. ಓಯ್, ಆವತ್ತು ಸ್ವರ್ಗಲೋಕದಲ್ಲಿ ನಾನು ಪಂಥ ಮಾಡಿದ್ದು ಸ್ವಾಮಿ, ಪಂಥ ಮಾಡಿದ್ದು ಅದನ್ನು ಈಡೇರಿಸಿಕೊಳ್ಬೇಕು ಅಂತ ಆದ್ರೆ ನಾವೊಂದು ಮಾತಾಡುವಾಗ ಅದನ್ನು ಕಾರ್ಯರೂಪಕ್ಕೆ ತರುವಾಗ ಇದು ಬೇಡ ಇತ್ತೇನೋ ಅಂತ ಅನ್ನಿಸ್ತದೆ. ಅದನ್ನು ಎಷ್ಟು ಶ್ರಮ ವಹಿಸಬೇಕಾಗುತ್ತದೆ. ಹಾಗಾಗಿ ಆಡಿದ ಮಾತನ್ನು ಉಳಿಸಿಕೊಳ್ಳಬೇಕೆನ್ನುವಂತಹ ಉದ್ದೇಶದಿಂದಾಗಿ ಕಷ್ಟಪಡದೆ ಸುಖ ಸಿಗುವುದಿಲ್ಲ. ಯೋಗಿನಿಯ ರೂಪವನ್ನಾಂತೂ ಭೂಲೋಕಕ್ಕೆ ಬಂದೆ ಸ್ವಾಮಿ. ಭೂಲೋಕಕ್ಕೆ ಬಂದ ಮೇಲೆ ಗೊತ್ತಾಯ್ತು ಕಷ್ಟ. ಅಯ್ಯೋ, ಭೂಲೋಕದಲ್ಲಿ ಎಂತ ಶೆಕೆ ಸ್ವಾಮಿ, ನಮ್ ದೇವಲೋಕದಲ್ಲಿ ಹೀಗಿಲ್ಲ. ಹೌದಪ್ಪ. ಆದ್ರೆ ಇದು ಸರಿಯಾದಂತಹ ಸಂದರ್ಭ. ಯಾಕೆ? ಅರಸ ರಾಜ್ಯದಲ್ಲಿ ಇಲ್ಲ. ಅರಸ ಹೊರಗೆ ಹೋಗಿದ್ದಾನೆ ಮೃಗಬೇಟೆಗೆ. ಇಲ್ಲಿರುವುದು ಮಹಾರಾಣಿಯೊಬ್ಬಳೆ. ಈ ಮಹಾರಾಜನನ್ನು ತಿರಸ್ಕರಿಸಬೇಕು ಅಂತಾದ್ರೆ ಅದಕ್ಕೆ ಪ್ರಮುಖ ಕಾರಣ ಏನು? ನನಗೊಬ್ಬಳು ಮಡದಿ ಇದ್ದಾಳೆ ಎನ್ನುವಂತಹ ಕಾರಣಕ್ಕಾಗಿ. ಹೆಂಡತಿ ಇಲ್ಲದಿದ್ರೆ ಅವ ಏನ್ ಮಾಡ್ತಾನೆ? ಬೇಡ ಅಂದ್ರೆ ನನ್ನನ್ನು ಬಂದು ಸೇರ್ಬೇಕು ಅವನು. ಹಾಗಾಗಿ ಯೋಗಿನಿಯ ರೂಪವನ್ನು ಹಾಕಿದ್ದೇನೆ, ವರದಲ್ಲಿ ಕುಳಿತುಕೊಳ್ತೇನೆ, ನಿರೀಕ್ಷೆಯಲ್ಲಿರ್ತೇನೆ. ಪರಿಯದರಿಯುತ್ತಲಾಗ ನಡೆದೊಂದಳು ಶರಣ ಜನರುದ್ಧಾರಗೆನ್ನುವುದ ದರೆಗಿಳಿದ ಮಗ ದೇವಿ ಎಂದೇ ಭರವಸೆಯ ತಳೆದ ಮೃಗಾವತಿ ಪರಮ ಭಕ್ತಿಯಲ್ಲಿ ತರತರದ ಫಲಪುಷ್ಪ ಕುಂಕುಮ ಅರಶಿನವ ಶ್ರೀಚರಣ ಕರ್ಪಿಸಿ ಕರವ ಜೋಡಿಸಿ ದೈನ್ಯದ್ಯೋ ಭಿನ್ನಗವ ಮಾಡಿದಳು. ಯಾರಮ್ಮ 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 ನೀನು ಯಾರಮ್ಮ? ಧರಣಿ ಪಾಲಕನಿಲ್ಲಿ ನಿಮ್ಮ ಪೂಜಿಸಲು ಅರಿತವಣ್ಣನಲ್ಲ. ಧರಣಿ ಪಾಲಕನಿಲ್ಲ ನಿಮ್ಮ ಪೂಜಿಸಲು ಅರಿತವಣ್ಣನಲ್ಲ. ಚರಣ ವಂಚಿಸಲು ಶರಣಿಂಬಿ ದೇವಿಯೇ ತೋರು ಮಾರ್ಗವನು ಕರುಣಾಳು ರಕ್ಷಿಸು ದೀನಳಾಗಿಯಲಿ. ಯಾರಮ್ಮ ನೀನು ಯಾರಮ್ಮ ಯಾರಮ್ಮ ಯಾರಮ್ಮ? ನಮ್ಮಂತಹ ಉದ್ಧರಿಸುವುದಕ್ಕಾಗಿಯೇ ಈ ಪ್ರಪಂಚಕ್ಕೆ ಅವತರಿಸಿರುವಂತಹ ಮಹಾದೇವಿ ತಾವೆನ್ನುವುದಕ್ಕೆ ಅನುಮಾನವೇ ಇಲ್ಲ. ತಮ್ಮ ಬರುವಿಕೆಯನ್ನು ನಾವು ಕೇಳಿದೆವು. ಏನ್ ಮಾಡೋಣ, ಮಹಾರಾಜರೇ ಬಂದು ತಮ್ಮನ್ನು ಪೂಜಿಸಬೇಕಾಗಿತ್ತು, ಸತ್ಕರಿಸಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರ ಅರ್ಧಾಂಗಿಯಾಗಿ ನಾನು ಬಂದಿದ್ದೇನೆ. ಹೇಗೆ ಪೂಜಿಸಬೇಕು, ಯಾವ ರೀತಿಯಲ್ಲಿ ಅರ್ಚಿಸಬೇಕು ಅನ್ನುವಂತಹ ವಿಷಯವನ್ನು ತಿಳಿಯದ ಪಾಮರಲಾಗಿರುವ ನನ್ನ ಈ ಪೂಜೆಯನ್ನು ಸ್ವೀಕರಿಸಿ ನನ್ನನ್ನು ಉದ್ಧರಿಸಬೇಕು. ಅದರ ಜೊತೆಗೆ ನಮಗೆಲ್ಲ ಬದುಕಿನ ದಾರಿಯನ್ನು ತೋರಿಸಬೇಕು, ನಮ್ಮನ್ನೆಲ್ಲ ಉದ್ಧರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ನಮೋ ನಮಃ ನಮೋ ನಮಃ. ಮಂದಹಾಸದಿ ಕಣ್ಣು ತೆರೆದಳು ಯೋಗಿನಿ ಚಂದ್ರವದನೆ ಮೃಗಾವತಿಯ
ಒಂದರೆ ಕ್ಷಣ ನೋಡಿ ತೂತಿಯರನ್ನು ಸನ್ನೆಯಿಂದಲಿ ಕಳುಗೆ ಮಾಯದಲ್ಲಿ ಅಂಧಕಾರವಗೈದು ಮೋಡಿಯಿಂದಾಗ ಅಂಧಕಾರವಗೈದು ಮೋಡಿಯಿಂದಾಗ ವಸುಂಧರೆ ಅಧಿಪನ ಸತಿಯ ವಸುಂಧರೆ ಅಧಿಪನ ಸತಿಯ ತಂದು ಸಹ್ಯಾದ್ರಿಯ ಮಡಿಲೊಳು ಗೆಡೆದು ಮಾನಿನೆಯು ಎಚ್ಚೆತ್ತು ಭಯದೊಳಗೆ ಬೆದರಿ ನಾರಿತ ಎಚ್ಚೆತ್ತು ಚೀರಿದಳು ಭಯದಿ ಬಸವಳಿದು ನಾರಾಯಣಚ್ಯುತನೇ ನಾನೇಕೆ ಯೋಗಿನಿಯು ನಾರಾಯಣಚ್ಯುತನೇ ನಾನೇಕೆ ಯೋಗಿನಿಯು ಈ ರೀತಿಯಲ್ಲಿ ಬಿಟ್ಟು ಸಾರಿದಳು ಕಪಟಿ ಏನು ಆಶ್ಚರ್ಯವಿದು ನನಗೇನಾಯ್ತು ಏನಾಗ್ತಾ ಇದೆ ಅಂತ ಅರ್ಥವಾಗ್ತಾ ಇಲ್ಲ. ಹೌದು, ಬಂದಿರುವಂತಹ ಆ ಸನ್ಯಾಸಿನಿ ಅವಳ ಎದುರಿನಲ್ಲಿ ಅವಳನ್ನ ಪೂಜಿಸಿ ಅರ್ಚಿಸಿ ಕಣ್ಣು ಮುಚ್ಚಿ ಕೊಡುತ್ತದನ್ನು ನೆನಪುಂಟು ನನಗೆ. ಕಣ್ತೆರೆದು ನೋಡುತ್ತಿರುವ ಈ ಕ್ಷಣಕ್ಕೆ ನಾನು ಅಲ್ಲಿಲ್ಲ. ನಮ್ಮ ಉಪವನ ಇದಲ್ವೇ ಅಲ್ಲ, ಸುತ್ತಮುತ್ತ ನೋಡಿದರೆ ಘೋರಕ ಅಂತಾರ ಅನುಮಾನವೇ ಇಲ್ಲ. ನಾ ಇಲ್ಲಿವರೆಗೆ ಬಂದೆ, ನನ್ನ ಇಲ್ಲಿಯವರೆಗೆ ಯಾರು ಕರೆತಂದ್ರು, ಹೇಗೆ ಕರೆತಂದ್ರು ಒಂದು ಅರ್ಥವಾಗ್ತಾ ಇಲ್ಲ. ಹಾಗಿದ್ರೆ ನಮ್ಮ ಉಪವನಕ್ಕೆ ಬಂದಿರುವಂತಹ ಯೋಗಿನಿ ಯಾವುದು ಮಾಯಾವಿಯೇ ನನ್ನನ್ನು ಈ ರೀತಿಯಾಗಿ ಇಲ್ಲಿಯವರೆಗೆ ತಂದು ಬಿಸಾಡಿದ್ರೆ. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ ನಾನೀಗ? ಏನು ಹೋಗ್ಲಿ, ನಮ್ಮ ಊರು ಯಾವ ಕಡೆ ಉಂಟು ಎನ್ನುವಂತಹ ದಿಕ್ಕು ನನಗೆ ಅರ್ಥವಾಗ್ತಾ ಇಲ್ಲ. ದೇವ್ರೆ, ನಾ ಏನ್ ಮಾಡ್ಲಿ ಏನ್ ಮಾಡ್ಲಿ? ನೆನೆದು ಮಲಗುತ್ತಿರಲಾಗ ಶಾಂತ ಮುನಿಗ ಮನಗ್ನಿ ಕೇಳಿ ರೋದನವ ನಡೆದರಲು ತಾಯ ನೀನ್ಯಾರ ಮಗಳು ತಾಯಿ ನೀನಾರ ಮಗಳು ಮಧ್ಯವರಾಯನ ತಂಗಿ ಹೇಳು ಮಾಯಾವಿಯಲ್ಲ ನಾನು ಮಾಯಾವಿಯಲ್ಲ ನಾನು ಜಮದಗ್ನಿ ನೋಯದು ಸುರೆಲ್ಲವನ್ನೋ ಹೆದರಬೇಕಾದದ್ದೆಲ್ಲ ನೋಡುವುದಕ್ಕೆ ಈ ರೀತಿಯಾಗಿದ್ದರು ನಾನು ಮಾಯಾವಿ ಅಲ್ಲ. ಇಲ್ಲಿ ಆಗ್ಬೋದೇ ನಂಗೆ ಗೊತ್ತಾಗುದಿಲ್ಲ. ಯಾರು ಕರ್ಕೊಂಬೋದೇನು? ಇದೆಲ್ಲ ಮಾಯೆ. ನೀನು ಇಲ್ಲಿ ಬರುವುದಕ್ಕೆ ಕಾರಣ ಒಂದು ಮಾಯಾಶಕ್ತಿ ನನ್ನ ಇಲ್ಲಿವರೆಗಾಗಿ ಕರೆತಂದದ್ದು. ಮಗಳೇ, ಹೆದರಬೇಕಾದದ್ದಿಲ್ಲ. ನಾನು ಇಲ್ಲಿಯವನೇ, ಇಲ್ಲಿಯೇ ವಾಸಿಸುತ್ತಿರುವಂತಹ ಜಮದಗ್ನಿ ಮಹರ್ಷಿ. ಜಮದಗ್ನಿ? ಹಾ, ನಾನೇ ಇದ್ದೇನೆ. ಶಾಂತ ಮುನಿ ಜಮದಗ್ನಿ. ಹೌದು. ಶಿಟುಗುರು ಜಮದಗ್ನಿ ಅಲ್ಲ? ಸಿಟ್ಟು ಬರ್ತದೆ ಕೆಲವೊಂದು ಸಮಯ, ಕೆಲವೊಂದು ಸಂದರ್ಭದಲ್ಲಿ ಅಷ್ಟೇ ಮಾತ್ರ. ನಾನು ಶಾಂತ ಮುನಿ ಜಮದಗ್ನಿ ಅಂದ್ರಲ್ಲ? ಹೌದು, ನಾನೇ ಇದ್ದೇನೆ. ಹೆದರಬೇಕಾದದ್ದಿಲ್ಲ. ನಿನ್ನನ್ನು ನೋಡಿದರೆ ಯಾರು ಅಂತ ಪರಿಚಯ ಸಿಗ್ತಾ ಇಲ್ಲ. ಯಾರು ನೀನು? ನಿನ್ನ ಗಂಡ ಯಾರು? ಪುರ ಯಾವುದು? ಎಲ್ಲ ವಿಚಾರವನ್ನು ಹೇಳ್ತೀಯ. ಈಗ ಸ್ವಲ್ಪ ಲಾಲಿಪುದು ಭಿನ್ನ ಭವನೋ ಲಾಲಿಪುದು ಭಿನ್ನ ಭವನೋ ಕೃತವರ್ಮ ಬಾಲಿ ಸಾಧನೀಗನು ಕೃತವರ್ಮ ಬಾಲಿ ಸಾಧನೀಗನು ಬೋಲೋಲ ಮಮ ಪ್ರಿಯನು ಬೋಲೋಲ ಮಮ ಪ್ರಿಯನು ಇರದಿರಲು ಕಾಲಗತಿ ಏನೆಂಬೆನೋ ನಿಮ್ಮ ಮಾತಿನಿಂದ, ನಿಮ್ಮ ಮುಖದ ವರ್ಚಸ್ಸಿನಿಂದ
ಇವುಗಳೇ ಹೌದು. ಹಾವನ್ನು ಕಂಡು ಹೆದರಿದೆವ ಹಗ್ಗವನ್ನು ಕಂಡು ಹೆದರ್ತಾನಂತೆ. ಹೌದು, ಹಾಗೆ ಈಗಾಗಲೇ ಯಾವುದೋ ಒಬ್ಬ ಮಾಯಾವಿಯ ಮಾಯಗೊಳಪಟ್ಟಿರುವಂತಹ ನಾನು ನಿಮ್ಮನ್ನು ಕಂಡು ಮಾಯಾವಿಯೇನೋ ಅಂತ ಸಂಶಯಿಸಿದೆ. ತಪ್ಪಾಯ್ತು. ನಾನೊಬ್ಳು ರಾಜಕುಮಾರ್. ಕೃತವರ್ಮ ಬಾಲೆ, ನನ್ನ ಹೆಸರು ಮೃಗಾವತಿ ಎನ್ನುವುದಾಗಿ. ಸಹಸ್ರಾನೇಕ ಹೆಸರನ್ನು ಕೇಳಿರಬಹುದು ನೀವು. ಕೇಳಿದ್ದೇನೆ. ಅವನ ಮಡದಿ ನಾನು. ಮಡದಿ? ಹೌದು. ಊರಿನಲ್ಲಿ ಇಲ್ಲದೆ ಇರುವಂತಹ ಸಂದರ್ಭಕ್ಕೆ ಬಂದಿರುವಂತಹ ಯೋಗಿನಿಯೊಬ್ಬರನ್ನ ಪೂಜಿಸಬೇಕು ಅಂತ ನಾನು ಕೋನಕ್ಕೆ ಬಂದ್ರೆ ಮಾಯಾವಿಯ ಹಾಗೆ ಯಾರೋ ನನ್ನನ್ನು ಇಲ್ಲಿಯವರೆಗೆ ಕರೆತಂದು ಬಿಟ್ರು. ನಮ್ಮ ಪುರ ಯಾವ ದಿಕ್ಕಿಗೆ ಅಂತ ನನಗೆ ಅರ್ಥವಾಗ್ತಾ ಇಲ್ಲ. ನನಗೆ ಹೆದರಿಕೆ ಆಗ್ತಾ ಇದೆ. ನಾನು ಏನ್ ಮಾಡುವುದು ಮುಂದೆ ನನ್ನನ್ನ ಹೆದರಬೇಕಾದ ತರಳೆ ನಾನರಿದೆ ನಿನ್ನ ವಿಧಿಶಾಪ ಇರುವುದೈ ಕೇಳು. ಪರಿಹಾರವುದು ನೀನು, ಗರ್ಭಿಣಿಯು ಇರು ನಾನು ರಕ್ಷಿಸುವೆನು. ಹೆದರಬೇಕಾಗುತ್ತಿಲ್ಲ. ನಾನೆಲ್ಲ ಅರಿತುಕೊಂಡಿದ್ದೇನೆ ನಿನಗೆ ಯಾಕೆ ಹೀಗಾಗಿದೆ ಎನ್ನುವುದಾಗಿ. ನಿನಗೊಂದು ಸಮಯದಲ್ಲಿರುವಂತಹ ಒಂದು ಶಾಪದಿಂದ ಹೀಗಾಗಿರುವಂತಹದ್ದು. ಹೆದರಬೇಕಾದದ್ದಿಲ್ಲ. ನೀನು ಗರ್ಭಿಣಿಯಾಗಿದ್ದೀಯ. ಈಗ ನನ್ನ ರಕ್ಷೆ ನಿನಗೆ ಅವಶ್ಯಕವಾಗಿದೆ. ಇಲ್ಲಿಯ ಹತ್ತಿರದಲ್ಲಿ ನನ್ನ ಆಶ್ರಮ ಎನ್ನುವುದುಂಟು. ಅಲ್ಲಿ ನಿನಗೆ ಬೇಕಾದಂತಹ ಪಾಲನೆ ಪೋಷಣೆ ಮಾಡ್ತೇನೆ. ಧೈರ್ಯ ಬಂದ್ರೆ ನನಗೆ ಧನ್ಯನಾದೆ. ನಿಮ್ಮ ಮನಸ್ಸಿಗೆ ಎತ್ತೆ ಆಗಿ ಆತ್ಮೀಯರಾಗಿರುವಂತಹ ಚಿತ್ರವರ್ಧನಿಗೆ ಕೊಟ್ಟಂತಹ ಮಾತಿನ ಪ್ರಕಾರವಾಗಿ ದುಷ್ಟನಾಗಿರುವಂತಹ ಕರ್ಪೂರವನ್ನು ಕೊಂದು ಆತ್ಮೀಯರ ಆತಿಥ್ಯವನ್ನು ಸ್ವೀಕರಿಸಿ ತಿರುಗಿ ನಾಡನ್ನು ಸೇರುತ್ತಿರುವಂತಹ ಸಂದರ್ಭ. ನಿಜವಾಗಿ ಇದು ವಿಜಯೋತ್ಸವದ ಕಾಲ. ಅರಸರಾದವ ಗೆದ್ದು ಬರುವಾಗ ಪರಿವಾರ ಎನ್ನುವುದು ಸ್ವಾಗತಿಸುವುದಕ್ಕೆ ಸಿದ್ಧವಾಗಿರಬೇಕು. ಆದರೆ ನಮ್ಮ ನಾಡನ್ನು ಪ್ರವೇಶ ಮಾಡಿ ನೋಡುವಾಗ ಸ್ವಾಗತಿಸುವವರು ಬಿಡಿ, ಎದುರು ನಿಲ್ಲುವವರ ಇಲ್ಲ. ಹೆಚ್ಚಾಕೆ ಯಾರ ಮನೆಯ ಅಂಗಳದಲ್ಲಿಯೂ ರಂಗವಲ್ಲಿ ಕಾಣಿಸುತ್ತಾ ಇಲ್ಲ. ಅತ್ತ ಇತ್ತ ಸುತ್ತಮುತ್ತ ಎತ್ತ ನೋಡಿದ್ರು ಸ್ಮಶಾನ ಸದೃಶವಾದಂತಹ ವಾತಾವರಣ. ಏನೋ ಆಗಬಾರದ್ದಾಗಿದೆ. ಏನು ಏನು ಅಂತ ಅದಕ್ಕೆ ಉತ್ತರ ಬೇಕು ಅಂತಾದ್ರೆ ಮಡದಿ ಮೃಗಾವತಿ ಅವಳನ್ನೇ ಹುಟ್ಟಿದಂತಹ ಪ್ರಶ್ನೆಗೆ ಉತ್ತರವನ್ನು ಬಯಸಿ ನನ್ನ ಮಡದಿಯಾಗಿರುವಂತಹ ಮೃಗಾವತಿ ಅಂತಃಪುರವನ್ನು ಸೇರಿದೆ. ನನ್ನ ಮಡದಿ ಕಾಣಿಸುತ್ತಾ ಇಲ್ಲ. ಏನಾಗಿದೆ, ಏನಾಗ್ತಾ ಇದೆ? ಉತ್ತರ ಬೇಕು ಅಂತಾದ್ರೆ ಇದೇ ಸರಿ. ಯಾರಲ್ಲೇ ಏನಾದುದು ನಿಮಗೆ, ಏನಾದುದು ನಿಮಗೆ ನರಿಯದ ಬಿಡೆ ನಮಗೆ ಮುದುರಿದೆ ಮುದಲೊಂದರು ಎನವು. ನನ್ನ ಮಡದಿ ಮೃಗಾವತಿಯ ಸೇವೆಗಾಗಿರುವಂತಹ ಸಖೆ ಬೃಂದ ಅಲ್ಲವ ನಿಮ್ಮದ್ದು. ಏನಾಯ್ತು? ತಲೆ ತಗ್ಗಿಸಿ ನಿಂತಿದ್ದೀನಿ. ಏನು ನಾಲಿಗೆ ಮೇಲೆ ಎತ್ತು ಕಾಲು ಹಾಕಿದ್ಯಾ? ಏನಾಯ್ತು? ನನ್ನ ಮಡದಿಯಲ್ಲಿ ಹೋಗಿದ್ದಾಳೆ, ಯಾಕೆ ಕಾಣಿಸುತ್ತಾ ಇಲ್ಲ? ಹೇಳ್ತೀರೋ ನಾಲಿಗೆಯನ್ನ ಕತ್ತರಿಸಬೇಕು. ಜೀವಲಾಲಿಸು ನಿಲ್ಲಿ ಯೋಗಿ ನಿವೇಶದಿ ಮಾಯಾವಿ ಬಂದಳಿಲ್ಲಿ ಉಪವನದಲ್ಲಿ. ತಾಯಿ ಹೋದಳು ಭಕ್ತಿಯಿಂದ ಲಕ್ಷಿಸಲೆಂದು ಆ ಯೋಗಿ ಕಳುಹಿದಳು. ಯಾರನ್ನು?
ನಮ್ಮೆಲ್ಲರನ್ನು. ಬಳಿಕ ಏನಾದರೂ ಕಾಣಿಸದಾದರೂ ಹೊಲವೆಲ್ಲ ಅರಸಿದೆವು, ಏನಾಯ್ತು? ತಿಳಿಯದೆ ಹೋಯ್ತು. ಬಲುಹುಳ್ಳ ಬಡರನ್ನು ಕಳುಹಿದರಾಗಲೇ ತಿಳಿದಧಿಕಾರಿ ತಾನು ಎಲ್ಲಿಗೆ? ಊರಿಂದೂರಿಗೆ. ಪ್ರಭು ಹೇಳಿ. ಇಲ್ಲದಿರುವಂತ ಸಂದರ್ಭ ನೂತನರು ಇಲ್ಲಿವರೆಗಾಗಿ ಓಡಿ ಬಂದು ಮಹಾರಾಣಿಯವರಲ್ಲಿ ಆಡಿದಂತಹ ಮಾತು ಏನಂತ? ಉಪವನದಲ್ಲಿ ಯೋಗಿನಿಯವರವರು ಬಂದಿದ್ದಾರೆ ಎನ್ನುವ ಹಾಗೆ ಸರಿ, ಅವರನ್ನ ಪೂಜಿಸುವುದಕ್ಕೆ ಮಹಾರಾಣಿಯವರ ಹೊರಟವರು. ನಾನಿಲ್ಲದೆ ಇರುವಂತಹ ಕಾಲ ನನ್ನ ಪರವಾಗಿ ನನ್ನ ಮಹಾರಾಣಿಯವರು ಹೋದ್ರೆ ಅದು ಸರಿಯೇ ಹೌದು. ಮುಂದೆ ಮಹಾರಾಣಿಯವರನ್ನ ಹಿಂಬಾಲಿಸಿದವರು ನಾವೇ ಹೌದು. ಹ್ಮ್. ಪೂಜಿಸುತ್ತಿರುವಂತ ಸಂದರ್ಭ ಆ ಯೋಗಿನಿಯ ಕನ್ಸನ್ನಿಂದ ನಾವು ಆ ಕಡೆ ಹೊರಟೆವು. ಆ ಕಾರಣದಲ್ಲಿ ಅರಮನೆವರೆಗಾಗಿ ಮಹಾರಾಣಿಯವರು ಬರಲಿಲ್ಲ. ಅವರನ್ನ ಹುಡುಕುತ್ತಾ ಉಪವನದವರೆಗಾಗಿ ಹೋದವು. ಅಲ್ಲೂ ನಮಗೆ ಸುಳಿವು ಸಿಗು. ಹುಡುಕಿಸಬೇಕಿತ್ತು. ಆ ನಂತರದಲ್ಲಿ ರಾಜಭಟರನ್ನೆಲ್ಲ ಕಳುಹಿಸಿದೆವು. ಅವರು ಹುಡುಕಿದರು. ಆದ್ರೆ ಮಹಾರಾಣಿಯವರ ಸುಳಿವು ಎನ್ನುವುದು ಸಿಗಲಿಲ್ಲ. ನನ್ನ ರಾಣಿ ಕಾಣಿಸುತ್ತಾ ಇಲ್ಲ. ಸಿಡಿಲದಗಿತೋ ನೃಪಗೆ ಪೊಡವಿ ಕಂಪಿಸಿ ಗುಡುಗಿ ನಡನುಡುಗಿ ಅವನಿಯಲಿ ಕೆಡವುತ್ತ ಅಡಿಗಡಿಗೆ ದುಃಖಿಸಿದ. ಹರ ಹರ ಗತಿ ಯಾರಿನ್ನು ನಾನೋರ್ವನೇ ಕರೆಯುಳು ಬಾಳಲೇಗಿನ್ನು. ಹರ ಹರ ಗತಿ ಯಾರಿನ್ನು ನಾನೋರ್ವನೇ ಕರೆಯುಳು ಬಾಳ ಏಗಿನ್ನು. ದುರುಳಾದಿ ಅಳಿದ ಎನ್ನಯ್ಯನು ಮರಣಗೊಂಡಳು ಸತಿ ಇಲ್ಲಿ. ಹರ ಹರ ಗತಿ ಯಾರೋ ಶಂಕರನೇ, ಪರಮೇಶ್ವರನೇ, ಇದೆಂತಹ ದುರ್ವಿಧಿ ಸಹಸ್ರಾಧಿಕನದ್ದು. ಅಲ್ಲದೆ ಹೋದ್ರೆ ಸಶರೀರಿಯಾಗಿ ಸ್ವರ್ಗವನ್ನ ಸೇರಿ ಸನ್ಮಾನವನ್ನ ಪಡೆದಂತಹ ನಾನು ಸುಖವನ್ನೇ ಕಾಣಬೇಕಾಗಿತ್ತು. ಆದರೆ ಸುಖಕ್ಕೆ ಪ್ರತೀಕವಾಗಿರುವಂತಹ ಲೋಕವನ್ನ ಸೇರಿದ ನನಗೆ ಬದುಕಿನಲ್ಲಿ ದುಃಖವೇ ಬಂದವರಿಗೆ ಹೋಯ್ತಲ್ಲ. ಒಂದು ಸಂದರ್ಭದಲ್ಲಿ ನನ್ನಪ್ಪ ಶತಾಧಿಕ ದೇವತೆಗಳಿಗೆ ಸಹಾಯವನ್ನು ಮಾಡುವುದಕ್ಕಾಗಿ ದೇವಲೋಕಕ್ಕೆ ಹೋಗಿದ್ದ. ಆ ಕಾಲಕ್ಕೆ ನನ್ನ ಅಪ್ಪನನ್ನು ಕಳೆದುಕೊಂಡವ ನಾನಲ್ವೇ? ಹತ್ತಿಲ್ಲ, ಹಲವಿಲ್ಲ, ಇರುವವಳು ಒಬ್ಬಳೇ ಮಡದಿ, ನನ್ನ ಮಡದಿ ಮೃಗಾವತಿ. ನನ್ನ ಜೀವ, ನನ್ನ ಉಸಿರು ಎನ್ನುವುದಾಗಿ ತಿಳಿದಿದ್ದೆ. ಆದರೆ ಈ ಕಾಲಕ್ಕೆ ನಾನು ಅವಳನ್ನು ಕಳೆದುಕೊಂಡರೆ ತಂದೆ ಇಲ್ಲ, ತಾಯಿ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ನಾನು ಅನಾಥನಾಗಿ ಹೋದರೆ ಯಾವ ಭಾಗ್ಯಕ್ಕಾಗಿ ಬದುಕಲಿ? ಯಾರಿಗಾಗಿ ಬದುಕಲಿ? ಶಿವನೇ, ಶಿವನೇ, ಶಿವನೇ. ಛೆ, ಒಂದು ಕ್ಷಣದ ಭ್ರಮೆಗೆ ನನ್ನ ಬುದ್ಧಿಯನ್ನು ಬಿಟ್ಟು ಬಿಟ್ಟಿದ್ದೆ. ಎಷ್ಟೇ ಹುಡುಕಿಸಿದರೂ ನನ್ನ ಮೃಗಾವತಿ ಕಾಣಿಸುತ್ತಾ ಇಲ್ಲ ಎನ್ನುವಂತಹ ವರ್ತಮಾನವನ್ನು ಅವರು ಹೇಳ್ತಾ ಇದ್ದಾರೆ ಬಿಟ್ರೆ ನನ್ನ ಮನದಿ ಸತ್ತಿದ್ದಾಳೆ ಎನ್ನುವುದಾಗಿ ಹೇಳ್ತಾ ಇಲ್ಲ. ಏನೋ ಆಗಬಾರದ್ದಾಗಿದೆ. ಹಾಳು ಮಾಡಿದ್ದು ಹಾಳು. ನಾನೇ ಹೋಗ್ತೇನೆ, ನಾನೇ ಹುಡುಕ್ತೇನೆ. ಮೃಗಾವತಿ, ಮೃಗಾವತಿ, ಮೃಗಾವತಿ. ಮಾಯಾ ಮೃಗಾವತಿ
ಮಾಯಾ ಮೃಗಾವತಿ ಮಾಯಾ ಮೃಗಾವತಿ ಕಾನನದಿ ರೋದಿಸುತ್ತ ಕಾನನದಿ ರೋದಿಸುತ್ತ ಕಾನನದಿ ರೋದಿಸುತ್ತಲಿ ಬಳು ದೀನರಂಗತಿ ತಿರುಗುತ್ತ ಹೇಗೆ ಹಾಗೆ ನಂಗೆ ಗೊತ್ತಾಯ್ತಾ ನಿಮ್ಗೆ? ನಿಮ್ಗೆ ಎಂತ ಆಯ್ತಮ್ಮ ಮೃಗಾವತಿ ಅಮ್ಮ ಹೌದು. ನಿಮ್ಗೆ ಎಂತ ಆಯ್ತು ಯಾಕೆ ಹೀಗೆಲ್ಲ ಮಾಡ್ತೇವೆ ಅಂತ ಒಂಥರ ಒಂಥರ ಆದದ್ದು ನಿಮ್ಗೆ ಈಗ ಒಂಥರ ಮಾಡ್ತಿದ್ರು ಒಂಥರ ಮಾಡ್ತಾ ಇರೋದು ಯಾಕೆ? ವ್ಯಾಜ ಮಾಡ್ಕೊಂಡ್ ಬಂದಲ್ಲ, ಅರೆ ವ್ಯಾಜ ಮಾಡ್ಕೊಂಡ್ ಬಂದ ಮತ್ತೆ ಇದ್ದಾಗ ಇರ್ಲಿಕ್ಕೆ ಆಗ್ತದೆ. ಒಂಥರ ಮಾಡುದೇ ಯಾವ್ದಾರು. ವೇಷವಾ? ಹೌದು. ಆಗ ನೀವು ಮೃಗಾವತಿ ಅಲ್ವಾ? ಹಾ, ನಾನು ವೇಷ ಮಾಡಿದ್ರೆ ಅರ್ಥ ಆಯ್ತು ನೋಡಿ. ನೀವು ಮೃಗಾವತಿ ನೋಡಿದವರು ಈಗ ಮೃಗಾವತಿ ಅಂತ ಹೇಳಿದ್ರಲ್ಲ, ಹೌದು. ಇದು ವೇಷ ಸ್ವಾಮಿ. ಇದು ಒಂದಲ್ಲ ಎರಡನೇ ವೇಷ ನಮ್ದು. ಅಲ್ಲ ನಿಮ್ಮ ನೋಡ್ರ ಮಾರೆ ಮೃಗಾವತಿಯ ಒಂದು ಅಷ್ಟು ವ್ಯತ್ಯಾಸ ಇಲ್ಲಲ್ಲ. ಅವಳೇ ನಾನು ಅಂತ. ಹಾ ಹಾಗೆ. ಹೌದಾ? ಎಂತ ವೇಷ ಮಾಡ್ತೀರಿ ಮಾರ ನೀವು, ಭಯಂಕರ ವೇಷಧಾರಿ ಮಾರ ನೀವು. ಭಯಂಕರ ವೇಷ ಅಂದ್ರೆ ಬೇರೆ, ಅದು ಬಣ್ಣದ ವೇಷ. ಇದು ಬಣ್ಣದ ವೇಷ ಅಲ್ಲ, ಇದು ಅದೆಲ್ಲ ಇದು ಗತಿ ಬಣ್ಣದ ವೇಷ. ಬಣ್ಣ ಹಚ್ಚದ ಹೌದು, ಹಾಗಂತ ಬಣ್ಣದ ವೇಷ ಅಂದ್ರೆ ಬೇರೆ ಅದು. ಹಾಗಲ್ಲ, ನಮ್ದಿದು ಎರಡನೇ ವೇಷ ಅನ್ನಲ್ಲ. ನಾವು ಇಲ್ಲಿಯವ್ರು ಅಲ್ವೇ ಅಲ್ಲ, ನಾವು ಬಹಳ ದೂರದವ್ರು. ದೂರ ಅಂದ್ರೆ ದೂರ ಅಂದ್ರೆ ಮ್ಯಾಲ್ನವ್ರು, ಅಷ್ಟು ಮೇಲಿದ್ದವ್ರು. ದೇವಲೋಕ. ಹೌದಪ್ಪ, ದೇವಲೋಕದಲ್ಲಿ ತಿಲೋತ್ತಮೆ. ಅಷ್ಟು ಮೇಲಿದ್ದವ್ರು ಇಷ್ಟು ಕೆಳಗಂದ್ರ ನಾವು ಕೆಲಸ ಆಗುದಾದ್ರೆ ಎಲ್ಲಿ ಬೇಕಾದ್ರೂ ಓಡಾಡ್ತೇವೆ. ಅಲ್ಲ ನಮ್ಮದು ಓಡಾಡುವುದೇ ಎಂತ ಮಾಡುದು. ಇನ್ನು ಕೆಳಗೆ ಹೋಗ್ತಿರಲ್ಲ. ಇನ್ನೊಂದು ಸ್ವಲ್ಪ ದಿವಸ ಓಡಾಡ್ಲಿಕ್ಕೆ ಉಂಟು ಈ ವರ್ಷಕ್ಕೆ. ಅದಲ್ಲ, ತಿಲೋತ್ತಮೆ ಆಗಿರುವಂತಹ ನಾನು ಯೋಗಿನಿಯಾಗಿ ಬಂದೆ. ಮೃಗಾವತಿಯನ್ನ ಯಾವುದೋ ಒಂದು ಕಾಡಿಗೆ ತಗೊಂಡು ಹೋಗಿ ಬಿಸಾಡಿಬಿಟ್ಟೆ. ನಾನೀಗ ಮೃಗಾವತಿಯಾಗಿ ಬಂದೆ. ಕಾರಣ ಏನು ಗೊತ್ತುಂಟ? ಎಲ್ಲೋ ಅಡವಿಗೆ ಹೋಗಿದ್ದಾರೆ ಎನ್ನುವಂತಹ ವಿಷಯ ಅರಸನಿಗೆ ಮುಟ್ಟುತ್ತದೆ. ಹೆಂಡತಿಯನ್ನು ಬಿಟ್ಟಿರಲಾದಂತಹ ಅರಸ ಹುಡುಕುತ್ತಾ ಬಂದೇ ಬರ್ತಾನೆ, ಅಥವಾ ಅವನು ಹುಡುಕುತ್ತಾ ಬರುವಲ್ಲಿಗೆ ನಾ ಇರ್ತೇನೆ. ಹೌದು, ಅವನಿಗೆ ಎದುರಾಗಬೇಕು. ಏನಾದ್ರೂ ಮಾಡಿ, ಹೇಗಾದ್ರೂ ಮಾಡಿ ಹೇಳಿದಂತಹ ಮಾತನ್ನು ಉಳಿಸಿಕೊಳ್ಳಬೇಕು. ಅವನನ್ನ ಕೂಲಿಯಾಗಿ ಕೊಡ್ತೇನೆ ಎನ್ನುವಂತಹ ನನ್ನ ಛಲದ ಮಾತನ್ನು ಈಡೇರಿಸಿಕೊಳ್ಳುವುದಕ್ಕೆ ವೇಷ ಮಾಡ್ಕೊಂಡು ಬಂದದ್ದು. ಈಗ ಅದು ಬಂದು ಸ್ವಾಮಿ, ನಾನು ಅವನ ಮಹಾರಾಣಿ ಅಂತ ತಿಳಿದ ಮೇಲೆ ಅವೆಲ್ಲಾದ್ರೂ ಮೊನ್ನೆ ಆಚೆ ಮೊನ್ನೆದೆಲ್ಲ ಕೇಳ್ಬಿಟ್ರೆ ನಾ ಎಂತ ಹೇಳುದು? ನಂಗೆ ಎಂತದ್ದು ಗೊತ್ತಿಲ್ಲ. ಅವರು ಎಂತೆಂತ ಪದಾರ್ಥ ಮಾಡ್ತಾರೆ, ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಬೇಕು ಅಲ್ವಾ? ಏನೇನ್ ತಿಂತಾರೋ, ಏನೇನು ವೇಷ ಮಾಡ್ರೆ ಆಯ್ತಾ? ಸ್ವಲ್ಪ ತಿಳ್ಕೊಳ್ಬೇಕು. ಅದಕ್ಕೆ ಹೇಳಿದ್ದು ನಾನು, ವೇಷ ಮಾಡಿದ್ರಾಗಿಲ್ಲ ಸ್ವಾಮಿ. ವೇಷಧಾರಿಗಳು ಬೇರೆ, ಕಲಾವಿದರು ಬೇರೆ, ಅದಕ್ಕಾಗಿ ಹೇಳುದು ಅದು. ಹಾಗಾಗಿ ಬರೀ ವೇಷ ಮಾಡ್ಕೊಂಡು ಹೋಗುದು ತಟ್ಟಿದೆ ಅದಲ್ಲ. ಅದರಲ್ಲಿ ನಾವು ನಮ್ಮತನವನ್ನು ಮೂಡಿಸಬೇಕು. ಮಾಡುವ ವೇಷದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು. ಆಸಕ್ತಿ ಇದ್ರೆ ಆಗ್ತದೆ ಸ್ವಾಮಿ. ಅದ್ರ ಜೊತೆ ಇಲ್ಲ ಅಂತಾದ್ರೂ ಉಪಾಯ ಏನಾದ್ರೂ ಮಾಡ್ಬೇಕು. ಯಾವ್ದೋ ಒಂದು ದೇಶದ ಹೆಸರು ಗೊತ್ತಿಲ್ವಪ್ಪ, ಆ ದೇಶದ ನಾನು, ನಮ್ಮಲ್ಲೊಬ್ರು ಇದ್ದಾರೆ ಆ ದೇಶದ ನಾನು. ಯಾವ ದೇಶದ? ಆ ದೇಶದ ನಾನು ಈ ದೇಶವನ್ನು ಈ ದೇಶಕ್ಕೆ ಬಂದಿದ್ದೇನೆ ಅಂತ. ಹಾಗಾಗಿ ಆ ಉಪಾಯವನ್ನಾದ್ರೂ ನಾವು ಅರ್ಥಕೊಳ್ಬೇಕು. ಅವ ಎಲ್ಲಾದ್ರೂ ಹಿಂದಿನ ಘಟನೆಗಳನ್ನು ಕೇಳಿದ್ರೆ ಹೇಳುದು ಹೇಗೆ ನಾನು? ಹಾಗಾಗಿ ಹಿಂದಿನ ಘಟನೆಗಳೆಲ್ಲ ಮರೆತು ಹೋದ ಹಾಗೆ ನಟಿಸ್ಬೇಕು ನಾನು. ಅಂದ್ರೆ ಈತಿ ಅರೆ ಹುಚ್ಚೆ ಹಾಗೆ, ಮರವಿನ ಹಾಗೆ, ಸರಿಯಲ್ಲ, ಸರಿ ಇಲ್ಲಿದ್ದದ್ದು ಅಲ್ಲ, ಮಾನಸಿಕ ಜಾತಿ ಅರ್ಧ ಮಂಡಿ ಅರ್ಧ ಮಾನಸಿಕ. ಹೌದು, ಹಾಗಾಗಿ ಇಲ್ಲ ಹೀಗೆ ಅಳುವಳೊಮ್ಮೆಗೆ ನಗುವಳಾಕ್ಷಣ, ಅಳುವಳೊಮ್ಮೆಗೆ ನಗುವಳಾಕ್ಷಣ. ಇಳೆಯ ಪಾಲಕ ಎಲ್ಲಿ ಯೋಗಿನಿ, ಇಳೆಯ ಪಾಲಕ ಎಲ್ಲಿ ಯೋಗಿನಿ. ಕಳವು ಮಂತ್ರ ಮರೋಡಿ, ಕಳವು ಮಂತ್ರ ಮರೋಡಿ ಎಂಬಳು ನಿಲದೆ ಕುಣಿವಳು. ಇಳೆಯ ಬಾಲಕ ಎಲ್ಲಿ ಯೋಗಿನಿ. ನಡೆ
ತರುತ್ತ ಭೂವರನು ನೋಡಿದನು ವಲ್ಲಭೆಯ ದೂರದಿ ಮಾಡಿರುವ ಮುಖಮಲ ಭಯ ಮೈಗೂಡಿ ಬಳಲಿದ ಕಾಯ ಕಾಂತಿ ಬಿಗೀನ ಕಾಮಿನಿಯ ಗಾಢಗಾತಿಯ ಕಣ್ಣು ನೃಪನು ಓಡಿವ ಆಂಗಿಸುತ್ತ ಓಲಾಡಿದ ಹರುಷದಲ್ಲಿ ಕರೆದಿಂದಿಂದ ಬಾರಿ ಬಾ ಎನ್ನ ರಾಣಿ ಭ್ರಮಣೆ ಇದೇನೆ ವಾರಿ ಜಂಬಗಿ ಕಲ್ಯಾಣಿ ಯಾರಿಂದಾದು ದುಕೃತ್ಯ ಯಾರಿಂದಾದು ದುಕೃತ್ಯ ತೋರುವಳ ಸಂಹಾರ ಕೈಯದೆ ಯಾರಿಂದಾದು ದುಕೃತ್ಯ ಘೋರ ಮಾಯಾವಿ ಸಂಹಾರ ಕೈಯದೆ ಬಿಡೆ ಬಾರಿ ಬಾ ಭ್ರಮಣೆ ಇದೇನೆ ವಾರಿ ಜಂಬಗಿ ಕಲ್ಯಾಣಿ
ಯಾಕೆ ನನ್ನ ರಾಣಿ ನೀನು. ಯಾವತ್ತು ನಿನ್ನನ್ನು ಕಂಡು ನಾನು ಸಂತೋಷ ಪಡುವವ, ಆದರೆ ಇವತ್ತು ಯಾವತ್ತಿನ ಹಾಗಿಲ್ಲ. ಯಾಕೆ ಹೌದು ಹೌದು, ಯಾರತ್ತೋ ಮಾಯೆ ಇದಕ್ಕೆ ಕಾರಣ. ಪ್ರಿಯೇ, ನಿನ್ನನ್ನ ಈ ಸ್ಥಿತಿಗೆ ತಂದಂತಹ ಶಕ್ತಿ ಅಲ್ಲ ವ್ಯಕ್ತಿ, ತೋರವಳ ಸಂಹಾರ ಮಾಡದೆ ಬಿಡೆ. ನೀ ಮಾತ್ರ ಹತ್ತಿರ ಬಾರೆ, ನಾನು ನೋಡ್ಕೊಳ್ತೇನೆ, ಎಲ್ಲ ನೋಡ್ಕೊಳ್ತೇನೆ. ಮೋಸ ತುಂಬಿದ ಜಗವು ಮೋಸ 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 ತುಂಬಿದ ಜಗವು ಮೋಸ ಮೋಸ ತುಂಬಿದ ಜಗವು ಎಲ್ಲ ಮೋಸ, ಬರಿ ಮೋಸ, ಜಗವೆಲ್ಲ ಮೋಸ 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 ತುಂಬಿದ ಜಗವು ಯಾರಿಲ್ಲಿ ಮೋಸ. ನಾ ಮೋಸ ಮೋಸ, ನೀ ಮೋಸ ಮೋಸ, ನಾ ಮೋಸ ಮೋಸ, ನೀ ಮೋಸ ಮೋಸ, ನಾ ಮೋಸ, ನೀ ಮೋಸ, ಎಲ್ಲವೂ ಮೋಸ ತುಂಬಿದ ಜಗವು ಮೋಸ ನಾನಿ ಎಲ್ಲವೂ ಮೋಸ ನಾನಿ ಎಲ್ಲವೂ ಎಲ್ಲವೋ ವೇಷ ನಮ್ಮದು ಮಾತ್ರ, ವೇಷ ನಮ್ಮದು ಮಾತ್ರ, ಈಶ ನಾಡೀಪ ಸೂತ್ರ, ಈಶ ಆಡೀಪ ಸೂತ್ರ, ವೇಷ ನಮ್ಮದು ಮಾತ್ರ ಅವ್ರದಲ್ಲ. ಈಶ ನಾಡೀಪ ಸೂತ್ರ, ಈಶ ಆಡೀಪ ಸೂತ್ರ, ದೇಶ ರಂಗಿ ಪರಂಗ ಸಾಧು ಈ ಸಂಗ, ದೇಶ ರಂಗಿ ಪರಂಗ ಸಾಧು ಈ ಸಂಗ, ವೇಷ ನಮ್ಮದು ಮಾತ್ರ, ಈಶ ನಾಡೀಪ ಸೂತ್ರ, ದೇಶ ರಂಗಿ ಪರಂಗ ಸಾಧು ಈ ಸಂಗ, ವೇಷ ನಮ್ಮದು ಮಾತ್ರ, ಈಶ ನಾಡೀಪ ಸೂತ್ರ, ದೇಶ ರಂಗಿ ಪರಂಗ ಸಾಧು ಈ ಸಂಗ. ಮೋಸ ಎಲ್ಲ ಮೋಸ
ಬರಿ ಮೋಸ ನಾ ಮೋಸ ನೀ ಮೋಸ ಅವ ಮೋಸ ಇವ ಮೋಸ ಜಗವೆಲ್ಲ ಮೋಸ 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 ತುಂಬಿದ ಜಗವೋ ದಿನ ತಕ್ಕ ದಿನ ದಿನ ಜಗವೆಲ್ಲ ಮೋಸ ಎಲ್ಲೆಲ್ಲೂ ಮೋಸ ನಾ ಮೋಸ ನೀ ಮೋಸ ಎಲ್ಲ ಮೋಸ ವೇಷ ನಮ್ಮದು ಮಾತ್ರ ಈಶ ನಾಡಿಪ ಸೂತ್ರ ದೇಶ ರಂಜಿ ಪರಂಗಲೇ ಸಾಧು ದೀ ಸಂಗತಿ ದಿನ ಧೀಂ ದೀಪ್ತ ದಿನ ತೈ ದಿನ ಧೀಂ ದೀಪ್ತ ದಿನದ
ಮನಸ್ಸು ತುಂಬಾ ಆಯ್ತು ನನಗೆ. ಮೋಸ ಆಗೋಯ್ತು. ಎಂತದು? ನನಗೆ ಇದೆಲ್ಲ ಮೊದಲೇ ಗೊತ್ತಿದ್ರೆ ಪ್ರತಿ ದಿವಸ ನಿನ್ನದೊಂದು ನಾಟ್ಯ ವೈಭವ ಇತ್ತಾರ ಮನೇಲಿ ನಾನು ನೋಡು ಪ್ರೇಕ್ಷಕ. ಅದು ಪ್ರಾರಂಭ ಮಾಡಿ ನಂಗೆ ಈಗ ಬೇಡ ಅಂತ ಆಗಿದೆ. ಅಂದ್ರೆ ಅದ್ರ ಅನುಭವ ಉಂಟು ನಿನಗೆ. ಹೌದಪ್ಪ. ಅದನ್ನ ಸೃಷ್ಟಿ ಮಾಡಿದವಳ ನೀನ ಮತ್ತೆ ಜೊತೆಯಾಗಿದ್ದವರು ಪಾಪ ಹಾಗಾಗಿ ನಮ್ಮೊಬ್ಬರಿಂದ ಸಾಧ್ಯ ಇಲ್ಲ ಅಂತ ನಾವು ಬಿಟ್ಟಿದ್ದೇವೆ. ಆದ್ರೂ ಒಂದು ಸಮಾಧಾನ ಮಾಡ್ಕೊಳ್ಬೇಕು. ಎಂತದ್ದು? ಮುಂದುವರಿಸುವುದಕ್ಕೆ ಒಬ್ಬರಾದ್ರೂ ಇರ್ಲಿ ಅಂತ ಬಿಟ್ಟು ಹೋಗಿದ್ದಾರಲ್ಲ. ಹೌದೌದು. ಹಾಗಾಗಿ ಅವ್ರಿಗೆ ಜೊತೆ ನಾವು ಬೇಡ ಮತ್ತೆ ಯಾರಾದ್ರೂ ಆಗ್ಬೋದು ಅಂತ ನೋಡ್ಬೋದು. ತೊಂದರೆ ಇಲ್ಲ. ಅದೇನೇ ಆಗಿರ್ಲಿ ಮಾತಾಡ್ಬೇಡಿ ನೀವು. ಇಲ್ಲಿ ಮಂಗ ಹಂದಿ ಎಲ್ಲ ಜೋರುಂಟು ಘಾಟ. ಮತ್ ನಾಳೆಗೆಲ್ಲ ಅದು ಕಲ್ತ್ಕೊಂಡು ಬಂದ್ಕೊಂಡು ಹೋಯ್ ಅಂದ್ರು ಅಂತ ಹೇಳಲಿಕ್ಕಿಲ್ಲ. ಹಾಗಲ್ಲ, ಊರದ್ದನ್ನು ನಾವು ಅನುಕರಣೆ ಮಾಡಬಹುದು ಬಿಟ್ಟು ನಮ್ಮತ್ತನ್ನೆಲ್ಲ ಊರೇ ಅನುಕರಣೆ ಮಾಡ್ಲಿಕ್ಕೆ ಆಗ್ತದ? ಮೋಸ, ಈ ಜಗತ್ತು ಮೋಸ. ಹೌದಾ? ಪ್ರಪಂಚವೇ ಮೋಸ, ಅನುಮಾನವೇ ಇಲ್ಲ. ವೇಷ ನಮ್ಮದು. ನಮ್ಮದು ವೇಷ ಇದು. ಇದು ವೇಷವ? ಹೌದಪ್ಪ. ಅಯ್ಯಯ್ಯೋ. ನಮ್ಮದು ಮಾತ್ರ ವೇಷ, ಅದಲ್ಲ. ಅವ್ರು ಹೇಗೆ ವೇಷ ಮಾಡ್ತಾರೆ? ಅದಲ್ಲ. ಆದ್ರೆ ಒಂದು ಮಾತುಂಟು, ಅವರನ್ನೇ ಮೊದಲನೇ ವೇಷ ಅಂತ ಬರೀತಾರೆ. ನಾನು ಅಂತಲ್ಲ, ನಾ ನೀ ನಾ ಈ ಪ್ರಪಂಚದ ಎಲ್ಲರೂ ವೇಷಧಾರಿಗಳ ಅನುಮಾನವೇ ಇಲ್ಲ. ಹೌದು. ಈಶನಾಡಿಪ ಸೂತ್ರ 100% ಸತ್ಯ. ಎಂತದ್ದು? ಸೂತ್ರಧಾರಿ ಒಬ್ಬ ಸರಿ ಇದ್ದಾನೆ ಅಂತಾದ್ರೆ ಎಂತವ್ರದ್ದೇ ಆಗ್ಲಿ ಪಾತ್ರ ಸರಿ ಆಗ್ತದೆ. ಅದಲ್ಲ. ಯಾಕಂದ್ರೆ ನಾವು ಸೂತ್ರ ಹಿಡ್ಕೊಳ್ಳುವ. ಆ ಈಶ ಸೂತ್ರ ಸರಿ ಹಿಡ್ಕೊಂಡು ಪ್ರತಿ ವರ್ಷವೂ ಇಲ್ಲ ಆಟ ಆಡುವಾಗ ನಾವು ಬಯಸುವುದರಲ್ಲಿ ಅಲ್ವಾ? ಅದಲ್ಲ. ಮೋಸ ಅಂತ ಹೇಳಿದ್ ಯಾಕೆ ನಾನು? ಯಾಕೆ? ಈ ಪ್ರಪಂಚವೇ ಮೋಸ. ನಾವೆಲ್ಲ ವೇಷಧಾರಿಗಳು. ಈಶನಾಡುವಂತಹ ಸೂತ್ರಧಾರಿ ಕಪಟ ನಾಟಕ ಕಪಟ ನಾಟಕ ಸೂತ್ರಧಾರಿಯಾಗುವಂತಹ ಅವನ ಯಾವೆಲ್ಲ ರಂಗಸ್ಥಳದಲ್ಲಿ ಕುಣಿಯುವಂತಹ ಪಾತ್ರಧಾರಿಗಳು ನಾವು. ರಂಗಸ್ಥಳಾರಿಗಳಾಗುವುದು ಹೀಗೆ ನಂಗೆ ಗೊತ್ತುಂಟು. ಇದು ಎಲ್ಲಿ ಭಾಷೆ? ನಾ ಕೇಳಿದ್ದೇನೆ. ವಿಷಯಗಳು ನಾವಲ್ಲವೇ ಯಾರಿಗೂ ಅರ್ಥ ಆಗುದಿಲ್ಲ. ನಾವು ಎಂತ ಮಾತಾಡ್ದ ಮರ ಸಂಬಂಧ ಇಲ್ಲದ್ರು ವಂಶಾವಳಿ ಹೆಸರು ಹೇಳ್ಬಿಟ್ರೆ 64 ಹೇಳ್ಬಿಟ್ರೆ ಭಯಂಕರ ಮಾತಾಡ್ಬಿಟ್ಟಾಳೆ. ಹೌದು. ಹೇಳಿದಾಗೆ ಅದಲ್ಲ. ಮೋಸ ಅಂತ ಹೇಳಿದ್ ಯಾಕೆ? ಹಾಗೆ ನಾ ಯಾರು? ನಾನು ಹೇಳ್ತೀನಿ. ಹೌದಾ? ನಂಗೆ ಗೊತ್ತಿಲ್ಲ. ನಾ ಸ್ವಲ್ಪ ದಿವಸ ಮೊದಲು ನಿಮ್ಗೆ ಹೇಳ್ತಾ ಆಗಿದ್ನ. ಒಂದ್ಸಲ ಈಗ ಮಾಡ. ಸ್ವಲ್ಪ ದಿವಸ ಮೊದಲು ನಿಮ್ಗೆ ಹೇಳ್ತಾ ಆಗಿದ್ದೆ. ಹೌದೇ? ನಾನು ನಿನ್ನೆ ಮದ್ವೆ ಆದದ್ದು, ನೀನ್ ನನ್ನೇ ಮದ್ವೆ ಆದದ್ದು. ನನಗೆ ಎರಡು ಹೆಣ್ತಿಲ್ಲ, ನಿನಗೆ ಬೇರೆ ಗಂಡಿಲ್ಲ, ನಮ್ದೇ ಜೋಡಿ. ನೆನಪೇ ಆಗುದಿಲ್ಲ. ಹೌದಾ? ಓಯ್ಯೋ, ಎಲ್ಲೋ ಮದುವೆ ಆದ ನೆನಪು ಕಾಣ್ತಾ ಉಂಟು. ಮೊನ್ನೆ ಆಗಿಲ್ಲ ಆಗಿತ್ತಲ್ಲಿ. ಅದಕ್ಕೆ ಹೇಳಿದ್ದು ನಾನು. ಮೋಸ ನೀವು ನೋಡ್ಲಿಕ್ಕೆ ಹೋಗಿನಿ ಬೂದಿ ಯೋಗಿನಿ ಮೋಸ ಬೂದಿ ಬೂದಿ ಯೋಗಿನಿ ಸಿಕ್ಕಿದ್ರೆ ಅವಳನ್ನ ಯೋಗಿನಿ ಮೋಸ ಮಾಡಿದ್ಲು. ಹೌದಾ? ಅನುಮಾನ ಇಲ್ಲ. ಈಗ ನೋಡುದು ಆ ಬಂದೆ ನೀವು ನನ್ನ ಗಂಡ ತಿರ್ಗಂಡ. ನಂಗೆ ಎಲ್ಲ ಮರ್ತು ಹೋಗಿದೆ. ನನ್ನ ಬಂಗಾರ ಹಾಗಲ್ಲ ಹೇಳ್ಬೇಡ. ನಿಮ್ಗೆ ಆ ಮೀಸಿದ್ದು ಅದೇ ದೊಡ್ಡ ಮೀಸಿದ್ದು ಪುರುಷದ ಪತಾಕೆ ಇದು. ಇಷ್ಟ ಇತ್ತು ದೊಡ್ಡ ಮಾಡುದಿಲ್ಲ. ತಲೆ ಮೇಲೆ ಬೇರೆ ಇತ್ತಂತ. ಇಲ್ಲ ಇದು ಕಿರೀಟವೇ ಇದು ಅಪ್ಪನಿಗೆ ಬಂದದ್ದು. ದೇವ್ರೆ, ಅಪ್ಪನಿಗೆ ಅಪ್ಪನಿಗೆ ಬಂದದ್ದು. ನಂಗೆ ಈಗೆಲ್ಲ ಅರ್ಥ ಆಗ್ತಾ ಇದೆ. ನಾನು ಮೃಗವತಿ. ಹೌದು, ಮಹಾರಾಣಿ. ಅದು ನಾನು ವೀರ ಸಹಸ್ರಾಣಿ. ಸಹಸ್ರಾಣಿಗೆ ಮಾಡ್ತಿ ಮಾಡ್ಕ ಯೋಧಿ ಇವ್ರೆ. ನಂಗೆ ಎಲ್ಲ ಮರ್ತು ಹೋಗಿತ್ತು. ಹಾಗೆ ಪಕ್ಕ ಅಂತ ನೆನಪಾಗುದು. ಹೌದಾ? ಆದ್ರೆ ಒಂದು ವಯಸ್ಸಾದ ಮೇಲೆ ಹಾಗೆ ಆಗ್ತದೆ. ಮಕ್ಕಳು ನೆನಪಾಗುದಂತೆ ಒಂದೊಂದು ಮರ್ತು ಹೋಗುದಿಲ್ಲ. ನೀವೇನಾದ್ರೂ ಒಂದು ಕೇಳ್ಬಿಟ್ರೆ ನಂಗೆ ನೆನಪೇ ಆಗುದಿಲ್ಲ. ನಾನು ಕೇಳುವುದೇ ಇಲ್ಲ. ನೀವು ಕೇಳ್ಬೇಕು. ನಾ ಏನು ಕೇಳುವುದೇ ಇಲ್ಲ. ಕೇಳ್ಬೇಡಿ. ಆದ್ರೂ ಒಂದು ಕೇಳುವುದಿಲ್ಲ ಎನ್ನುವ ಕಾರಣಕ್ಕಾಗಿ ನಾ ಗಂಡ ನೀ ಹೇಳ್ತಿ. ನೀವು ಗಂಡ ನಾ ಹೇಳ್ತೆ. ನಾ ಗಂಡ ಅದು ಮಾತ್ರ ಚಿಕ್ಕ ಸಹಜ. ಕಂಗಾಲಾಗಿರುವಂತ ನಿನ್ನ ಮನಸ್ಸಿಗೆ ಎಲ್ಲವೂ ಮರೆ ಬರುವುದು ಸಹಜ. ಅರಮನೆಗೆ ಹೋಗಿ ಸ್ವಲ್ಪ ಶುಶ್ರೂಷೆಯನ್ನ ಪಡೆದಂತಾದ್ರೆ ವೈದ್ಯರದಕ್ಕೆ ಏನಾದ್ರೂ ಒಂದು ಪರಿಹಾರ ಕೊಡ್ತಾರೆ. ನೀವು ಅರಮನೆಗೆ ಹೋದ್ಮೇಲೆ ಮತ್ತೆ ಅದು ನಲ್ಲಿಡೋ ಇಲ್ಲಿಡೋ ಅಂದ್ರೆ ನಂಗೆ ಗೊತ್ತಿಲ್ಲ. ನಂಗೆ ಅದಕ್ಕೆಲ್ಲ ಕೆಲಸದವರು ಇದ್ದಾರೆ. ಆ ಕೆಲಸದವ್ರದ್ದು ನೆನಪಾಗುದಿಲ್ಲ ನಂಗೆ. ಯಾರ ಹೆಸರು ಎಂತಿರ್ತದೆ? ಇನ್ನೆಲ್ಲ ಹೊಸ ಕೆಲಸದವರನ್ನೇ ತಂದಿಲ್ಲ. ಇನ್ನು 8 ಜನ ಹೊಸದಾಗ್ಬಿಟ್ಟು ನಾವು ಹೆಸರು ನೆನ್ಪಿಟ್ಕೊಳ್ಳೋದು ಹೇಗೆ? ತೊಂದರೆ ಇಲ್ಲ. ಅದು ಎಲ್ಲಾದ್ರೂ ಒಂದು ಫಲಕದ ವ್ಯವಸ್ಥೆ ಮಾಡುವ. ಮತ್ತೇನು ಕೇಳಲಿಕ್ಕಿಲ್ಲ. ನಾನು ಬರುವುದಿಲ್ಲ. ಅಂತದ್ದು ಕೇಳುದಿಲ್ಲ. ನನಗೆ ನಿನ್ನನ್ನು ಬಿಟ್ಟರೆ ಯಾರಿದ್ದಾರೆ? ನನಗೆ ನಿಮ್ಮನ್ನು ಬಿಟ್ಟರೆ ಯಾರಿದ್ದಾರೆ? ಇತ್ತ ಜಮ
ಉದಯ ಬಂದ ಉದಯ ಬರುವುದ ಸಮದಗ್ನಿಗಳ ಆಶ್ರಮದಲ್ಲಿ ಮೃಗಾವತಿಯ ಮಗನಾಗಿ ಶುಕ್ಲ ಪಕ್ಷದ ಚಂದ್ರನಂತೆ ಬೆಳಗುತ್ತಾ ಇದ್ದವ ಈ ಉದಯನ ಜೀವನ ಎನ್ನುವುದು ವಿಚಿತ್ರ ನೋಡಿ ಸ್ವಾಮಿ. ನಾವು ಎಣಿಸಿದ ಹಾಗೆ ಎಲ್ಲವೂ ಇರುವುದಿಲ್ಲ. ಎಲ್ಲ ವಿಭಾಗದಲ್ಲಿ ಉತ್ತೀರ್ಣತೆಯನ್ನು ಕಂಡರೂ ಸಹ ಜೀವನದಲ್ಲಿ ಕೆಲವು ಪ್ರಶ್ನೆಗಳಲ್ಲಿ ಹಿಂದುಳಿದವನಾಗಿದ್ದೇನೆ. ಅದಕ್ಕೆ ಸಮರ್ಪಕವಾದಂತಹ ಉತ್ತರವನ್ನು ನಿರೀಕ್ಷಿಸಬೇಕು ಅಂತಾದ್ರೆ ಯಾರ್ಯಾರನ್ನು ಆಶ್ರಯಿಸುವುದಲ್ಲ. ಭೂಮಿ ಮೇಲೆ ಬಿದ್ದಂತಾದ್ರೆ ಭೂಮಿಯನ್ನೇ ಆಶ್ರಯಿಸಬೇಕು. ಪ್ರಶ್ನೆಯನ್ನ ಕೇಳಬೇಕು ಅಂತಾದ್ರೆ ಉತ್ತರವನ್ನು ಪಡೆಯಬೇಕು ಅಂತಾದ್ರೆ ತಾಯಿ ಅಲ್ಲದ ಮತ್ತಿನ್ಯಾರು ದಿಕ್ಕು. ಅದಕ್ಕಾಗಿ ಅಮ್ಮನನ್ನ ಕಂಡು ವಿಚಾರವನ್ನ ಕೇಳುವುದಕ್ಕೆ ಸಾಗಿಬಿಡ್ತೇನೆ. ಮಾತೆ ಭಿನ್ನ ಬಲಾಲಿಸುವುದು ಮಾತೆ ಭಿನ್ನ ಬಲಾಲಿಸುವುದು ಮಾತೆ ಭಿನ್ನ ಬಲಾಲಿಸುವುದು ಮುನಿನಾಥನ ಶಮದಲ್ಲಿ ಎನ್ನನ್ನು ಹೊಡೆದು ಮುನಿದಾನ ಶಮದಲ್ಲಿ ಎನ್ನನ್ನು ಹೊಡೆದು ಪ್ರೀತಿ ವಾತ್ಸಲ್ಯದಿ ಸಲಗಿ ವಿದ್ಯೆಯನ್ನೆಲ್ಲ ಪ್ರೀತಿ ವಾತ್ಸಲ್ಯದಿ ಸಲಗಿ ವಿದ್ಯೆಯನ್ನೆಲ್ಲ ನೀತಿಯಿಂದ ಉಪದೇಶ ವಿದ್ಯದಿ ಖ್ಯಾತ ನಿಮ್ಮೋರ್ ಪೊರೆದಿರನ್ನನು ನೀತಿಯಿಂದ ಉಪದೇಶ ವಿದ್ಯದಿ ಖ್ಯಾತ ನಿಮ್ಮೋರ್ ಪೊರೆದಿರನ್ನನು ಮಾತೆ ಭಿನ್ನ ಬಲಾಲಿಸುವುದು ಮುನಿನಾಥನ ಶಮದಲ್ಲಿ ಎನ್ನನ್ನು ಪಡೆದು ಕ್ಷಣ ಕ್ಷಣಕ್ಕೂ ನಿಮಗೆ ನಮಸ್ಕರಿಸಿಕೊಳ್ತಿದ್ದೇನೆ ಎನ್ನುವ ಕಾರಣಕ್ಕಾಗಿ ಏನೋ ಚಮತ್ಕಾರ ಅಂತ ಭಾವಿಸಲೇ ಯೋಚಿಸುವುದು ಬೇಡ ತಾಯಿ. ಯಾಕೆ ನಾನು ಮೃಗಾವತಿಯ ಮಗ ಅಲ್ವಾ, ಎಲ್ಲಿಯೂ ತಪ್ಪಿ ನಡೆಯುವವನಲ್ಲ. ಜೀವನದಲ್ಲಿ ನಾವೆಲ್ಲ ಕಲಿತುಕೊಂಡಂತ ಪಾಠ ಯಾವುದು? ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಅಂತ ಹೇಳಿದ್ರು. ನನ್ನ ಪಾಲಿಗಾಗಿ ಪ್ರಾಥಮಿಕವಾದಂತಹ ಶಿಕ್ಷಣ ಎನ್ನುವುದು ನಿಮ್ಮ ದೆಸೆಯಿಂದಲಾಗಿ ನನ್ನ ಪಾಲಿಗೆ ಲಭಿಸಿದ್ದು ಸುಳ್ಳಲ್ಲ. ಕೇವಲ ಅಷ್ಟು ಮಾತ್ರ ಸಾಕಾದೀತ? ಮುನಿನಾಥರು ನನ್ನ ಪಾಲಿಗೆ ಒದಗಿಸಿಕೊಟ್ಟಂತ ಶಾಸ್ತ್ರಾದಿ ವಿದ್ಯೆಗಳನ್ನು ಎಲ್ಲವನ್ನ ಆರ್ಜಿಸಿಕೊಂಡವ ನಾನು. ಅಮ್ಮ, ನನ್ನ ಪಾಲಿಗೆ ಒಂದು ಜಾತಿಯ ಸಮಾಧಾನ ಉಂಟು. ಈ ಆಶ್ರಮ ಪ್ರದೇಶದಲ್ಲಿ ಎಲ್ಲವರಿಗಿಂತ ಪ್ರತ್ಯೇಕವಾಗಿ ವಿಶೇಷವಾದಂತ ರೀತಿಯಲ್ಲಿ ನನ್ನನ್ನು ಬೆಳೆಸಿದವರು ನೀವು ಹೌದು. ಯಾಕೋ ಏನು ದಿನನಿತ್ಯವೂ ನಿಮ್ಮಿಂದ ನಾನು ಅಪ್ಪಣೆಯನ್ನು ಪಡೆದು ನಿಮ್ಮಿಂದ ಆಶೀರ್ವಾದವನ್ನು ಪಡೆದು ಆಟದಂಗಳ ಕೇಳಿದರೆ ಸಾಕು ಅಮ್ಮ. ಜಯವನ್ನು ಸಂಪಾದಿಸುವಲ್ಲಿ ಪ್ರಧಾನವಾಗಿ ನಿಲ್ಲುವವ ಯಾರು ಅಂತ ಕೇಳಿದ್ರೆ ಅವ ಉದಯನ. ಅಮ್ಮ, ಜಯವನ್ನು ಸಂಪಾದಿಸಿ ಸಂಭ್ರಮಿಸಬೇಕೆನ್ನುವುದಷ್ಟರಲ್ಲಿ ಯಾಕೋ ಏನು ನನ್ನ ಮನಸ್ಸಿಗೆ ನೋವು ಉಂಟಾಗುತ್ತಾಯಿ. ಗೆದ್ದಿರುವಂತ ಗೆಲುವನ್ನ ಸಂಭ್ರಮಿಸುವರೆ ಮನಸ್ಸಿಗೆ ಹಾಕುವ ಒಂದು ಜಾತಿಯಾದಂತ ಖೇದ ಒಳ್ಳುತ್ತಿರ್ತದೆ ಅಂತ ಆದ್ರೆ ನಮ್ಮ ನೈತಿಕವಾಗಿ ಸ್ಥೈರ್ಯ ಇಲ್ಲ ಅಂತ ಆಗ್ತದೆ ಅಲ್ವಾ? ಹೌದು. ಹಾಗಿದ್ರೆ ಉದಯನ ಜೀವನದಲ್ಲಿ ಕೊರತೆ ಇರುವುದು ಯಾವುದು? ನಾನು ಹೀಗೆ ಆಲೋಚನೆ ಮಾಡಿ 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 ನನ್ನ ಆಲೋಚನೆಗೆ ಸಮರ್ಪಕವಾದ ಉತ್ತರ ಸಿಗದೇ ಇದ್ದಂತ ಕಾಲಕ್ಕೆ ಓರಿಗೆ ಮಕ್ಕಳು ಕೇಳಿರುವಂತ ಪ್ರಶ್ನೆಯೇ ನನ್ನ ಜೀವನದ ಕೊರತೆ ಅನ್ನುವುದು ಈಗ ನನಗೆ ಅರ್ಥ ಆಯ್ತು. ಅಂದ್ರೆ ಏನು ಅಂತ ನಿಮ್ ಸಂಶಯ ಏನು ಈಗ? ಕಾರಣ ಇಲ್ಲದೆ ಅಲ್ಲ, ಯಾವುದು? ನಮ್ಮ ಜೀವನದ ಕ್ರಮ ನೋಡುವಾಗ ನಾವಿಲ್ಲಿ ಜನನಿದಾವೇಕೆ ಎಲ್ಲಿಯವೋ
ರಕ್ಷಿಪದಾವ ಕಾರಣವು ಮಗಮುನಿ ನಮ್ಮ ರಕ್ಷಿಪ ಯಾವ ಕಾರಣವು ಜನಕನೆಲ್ಲೀಗ ನಮ್ಮ ದಿನ ದಿನ ಕೇಳುವರು ಜನಕ ಎಲ್ಲಿಗ ನಮ್ಮ ದಿನ ದಿನ ಕೇಳುವರು ಮುನಿಪ ಬೇಳುವನಲ್ಲ ಕರುಣದಿ ಜನನಿ ನೀನೆ ಅರುದಯದಲ್ಲಿ ಮುನಿಪ ಬೇಳುವನಲ್ಲ ಕರುಣದಿ ಜನನಿ ನೀನೆ ಅರುದಯದಲ್ಲಿ ಜನನಿ ಗೋಪಿಗೆ ಇಲ್ಲಿಗೆ ಮಹಾ ಮುನಿ ನಮ್ಮ ರಕ್ಷಿಪದಾವ ಕಾರಣವು ಅದೆಷ್ಟು ಮಕ್ಕಳು ಈ ಗುರುಮಠದಲ್ಲಿದ್ದಾರೆ. ಹೌದು, ಆದ್ರೆ ಅವರೆಲ್ಲರಿಗಿಂತಲೂ ಪ್ರತ್ಯೇಕವಾಗಿ ಕಾಣಿಸಿಕೊಂಡವ ಯಾರು ಅಂತ ಕೇಳಿದ್ರೆ ಅದು ನಾನು. ಶಸ್ತ್ರ ಶಾಸ್ತ್ರ ಎಲ್ಲ ವಿದ್ಯೆಯನ್ನು ನನ್ನ ಪಾಲಿಗೆ ಒದಗಿಸಿಕೊಟ್ಟವರು ಗುರುಗಳು. ಹೌದು, ಹಾಗಂತ ಉಳಿದ ಮಕ್ಕಳಿಗೆ ಕೇವಲ ಶಾಸ್ತ್ರಗಳು ಮಾತ್ರ, ಶಸ್ತ್ರದ ಕುರಿತಾಗಿ ಹೇಳಿದವರಲ್ಲ. ಅವರಿಗೂ ನನಗೆ ವ್ಯತ್ಯಾಸವನ್ನು ಕಂಡ್ರೆ ಹುಟ್ಟಂತ ಉಡುಗೆ ತೊಡುಗೆಗಳು, ಈ ಪೋಷಾಕುಗಳು ಇದೆಲ್ಲ ವಿಶೇಷ ಅನಿಸುತ್ತಾಯಿ. ಒಬ್ಬ ರಾಜಕುಮಾರನಿಗೆ ಯಾವೆಲ್ಲ ರೀತಿಯಾದಂತಹ ಪೋಷಾಕುಗಳು ಇರಬೇಕು ಅದನ್ನು ಸುವ್ಯವಸ್ಥಿತವಾಗಿ ನನ್ನ ಪಾಲಿಗೆ ಒದಗಿಸಿಕೊಟ್ಟವರು. ಒಬ್ಬ ರಾಜಕುಮಾರನೇ ಆದ್ರೆ ಅಲ್ವಾ? ನನಗೆ ಅನುಮಾನ ಪ್ರಾರಂಭ ಆದದ್ದೇ ಇಲ್ಲಿ. ಅಮ್ಮ, ಅದು ಹೌದು ಅಂತ ಆದ್ರೆ ಇಲ್ಲಿ ಯಾಕೆ ನನಗೆ ಅನುಮಾನ ಅಲ್ಲೇ ಪ್ರಾರಂಭ ಆದದ್ದು. ಹಾಗೆಂತಾದ್ರೆ ನಾನೊಬ್ಬ ರಾಜಕುಮಾರನೇ ಹೌದು ಅಂತಾದ್ರೆ ಈ ಎಲ್ಲ ವಿದ್ಯೆಗಳನ್ನು ನನಗೆ ಒದಗಿಸುವುದು ಸರಿ. ಅದು ಅಲ್ಲ ಅಂತಾದ್ರೆ ಇದೆಲ್ಲ ಇದ್ದು ಏನು ಪ್ರಯೋಜನ ಅಂತ ಕೇಳುವುದು. ಈ ಗುರುಮಟ್ಟದ ಈ ಗುರುಗಳ ಆಶ್ರಮದಲ್ಲಿ ನಾನು ಬದುಕಬೇಕು ಅಂತಾದ್ರೆ, ನಾನೊಬ್ಬ ರಾಜಕುಮಾರನೇ ಹೌದು ಅಂತಾದ್ರೆ ನಾವಿಲ್ಲಿ ಇರುವರ ಉದ್ದೇಶ ಏನು? ಈ ಗುರುಗಳ ಜೊತೆಯಲ್ಲಿ ಮಠದಲ್ಲಿ ಅಲ್ವಾ? ಅವರು ನಮ್ಮನ್ನು ರಕ್ಷಿಸುವರ ಕಾರಣ ನೀವೇ ಹಾಕಿಲ್ಲಿದ್ದೀರಿ. ನಿಮ್ಮೊಟ್ಟಿಗೆ ನಾನು ಇಲ್ಲಿ ಹಾಕಿದ್ದೇನೆ. ಒಮ್ಮೆ ನನ್ನ ಗುರುಮಠಕ್ಕೆ ಕಳಿಸಿದ್ದಾದ್ರೂ ನಾನೇ ಹಾಕಿರ್ತೇನೆ ಅಲ್ವಾ? ಇದು ಪ್ರಶ್ನೆಯಾಗಿ ಉಳಿತದೆ. ಅಷ್ಟೇ ಅಲ್ಲ ತಾಯಿ, ಆಟದಂಗಳದ ನಾನು ಅದೇ ಹೇಳಿಲ್ವಾ, ಜಯವನ್ನ ನಾನು ಪಡೆದರೂ ಸಹ ಅದನ್ನ ಸಂತೋಷ ಪಡುವುದಕ್ಕೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ, ಅನುಭವಿಸುವುದಕ್ಕಾಗ್ತಾ ಇಲ್ಲ. ಕಾರಣ ಊರಿಗೆ ಮಕ್ಕಳಿಗೆ ಕೇಳು, ಆಟದಲ್ಲಿ ನೀನು ಗೆದ್ದಿರಬಹುದು ಉದಯನ, ಜೀವನದಲ್ಲಿ ನೀನು ಸೋತಿದ್ದೆ ಅಂತ ಹೇಳುವುದು. ವ್ಯಕ್ತಿಯೊಬ್ಬ ಇಂಥವೇನು ಹಾಗೆ ತಿಳಿಬೇಕು ಅಂತಾದ್ರೆ ಅವನ ಪೂರ್ವಾಪರ ಎನ್ನುವುದು ವ್ಯವಸ್ಥಿತವಾಗಿರ್ಬೇಕು ಅಲ್ವಾ? ನೀನು ಹೀಗೆ ಇಂಥವ ಎನ್ನುವ ಹಾಗೆ ತಿಳಿಸಿಕೊಡಬೇಕು ಅಂತಾದ್ರೆ ಪ್ರಧಾನವಾಗಿ ಕುಲ ಎನ್ನುವುದು ಬೇಕು. ಕುಲವನ್ನು ಹೊರತುಪಡಿಸಿದ್ರೆ ತಂದೆ ಮೂಲಕವಾಗಿ ಮಕ್ಕಳನ್ನು ಗುರುತಿಸಬಹುದು. ಹಾಗೆ ಗೊತ್ತಾ, ನನ್ನ ತಂದೆ ಯಾರು ಎನ್ನುವ ಪ್ರಶ್ನೆ ಉಳಿದವರು ಕೇಳಿದಾಗ ಎದೆ ಎತ್ತರಕ್ಕೆ ಬೆಳೆದಿರುವಂತಹ ನಾನು ಎದೆಯುಪ್ಪಿಸಿ ತಲೆ ಎತ್ತಿ ಉತ್ತರಿಸಬೇಕಾದಂತ ನಾನು ಅವರ ಎದುರಿನಲ್ಲಿ ತಲೆ ತಗ್ಗಿಸುವಂತ ಪರಿಸ್ಥಿತಿ. ಇದನ್ನ ಗುರುಗಳಲ್ಲಿ ಕೇಳೋಣವಾ? ಅವರದು ಪುತ್ರ ಕೊಡುವವರಲ್ಲ. ಇದುವರೆಗೆ ನಾನು ನಿಮ್ಮಲ್ಲಿ ಕೇಳಲಿಲ್ಲ, ನೀ ನನ್ನಲ್ಲಿ ಹೇಳಲಿಲ್ಲ. ಅದಕ್ಕಾಗಿ ಇವತ್ತು ಕೇಳುವುದು ಅನಿವಾರ್ಯ. ಯೋಚಿಸಬೇಕಾದದಿಲ್ಲ ಮಗನೇ. ಕಂದ ಕಂಕಣವೇದು ನಿನ್ನ ಕಂದ ಕಂಕಣವೇದು ನಿನ್ನ ಮಾನ್ಯ ತಂದೆಗೆ ಲಭಿಸಿತು ಅವನಗ್ರಗಣ್ಯ. ಮಾನ್ಯ ತಂದೆಗೆ ಲಭಿಸಿತು ಅವನಗ್ರಗಣ್ಯ. ಇಂದು ವಂಶಾದೀಪ ನರಪೌತ್ರ ಪುತ್ರನ, ಇಂದು ವಂಶಾದೀಪ ನರಪೌತ್ರ ಪುತ್ರನ, ಕಂದ ಸಾಧನೀಕ ಭೂಪತಿ ಇಂದು ಹಸ್ತಿನಪುರವನಾಡುವ. ಬರಲಿ ಸಮಯ ನಮ್ಮ, ಬರಲಿ ಸಮಯ ನಮ್ಮ ಪ್ರಭುವ ದಿವ್ಯ ಚರಣ ಸನ್ನಿಧಿಗೈದು ಸೌಭಾಗ್ಯ ಪಡೆವ. ವರ ಮುನೀಂದ್ರರ ಆಕೆ ಬರುವನಗ ನಮ್ಮ, ಇರವು ಬೇರೆ ನಿಲ್ಲ ಒಟುಗಳ ಬೆರೆತು ನೀನಾಡುತ್ತ
ಮಾತಳಿದುದು ಕಂದ ಕಂಕಣವಿದು ನಿನ್ನ ಅಮ್ಮ ನಿನ್ನ ಸಮಸ್ಯೆ ಸರಿಯೇ ಎದೆ ಎತ್ತರಕ್ಕೆ ಬೆಳೆದು ನಿಂತಿದ್ದೀಯಾ ಅಪ್ಪ ಯಾರೇನು ವಿಷಯ ಗೊತ್ತಿಲ್ಲ ಅಷ್ಟೇ ಇದ್ದ ನೀನು ಗೊತ್ತುಂಟು ಸಾಮಾನ್ಯದವರಲ್ಲ ಅಂದ್ರೆ ಹಿಂದೂ ವಂಶಾಧಿಪ ಪವಿತ್ರವಾಗಿರುವಂತಹ ಚಂದ್ರವಂಶ ಒಂದು ಕಾಲಕ್ಕೆ ಸೂರ್ಯವಂಶ ಹೇಗೆ ಪ್ರವರ್ಧಮಾನಕ್ಕೆ ಬಂತ ಹಾಗೆ ಒಂದು ಕಾಲಕ್ಕೆ ಚಂದ್ರವಂಶ ಅದರಲ್ಲಿ ಹುಟ್ಟಿರುವಂತಹ ನರ ಮೂರ್ಲೋಕವನ್ನು ಆಳಿದವ ಮೂರ್ಲೋಕದ ಗಂಡು ಅಂತ ಅನಿಸಿಕೊಂಡವ ಅವನ ಮಗನ ಮಗನೇ ನಿನ್ನಪ್ಪ ಸಹಸ್ರಾನೇಕ. ಸಹಸ್ರಾನೇಕ? ಹೌದು, ನಿನ್ನಪ್ಪ ಸಹಸ್ರಾನೇಕ. ನಿನ್ನ ಅಜ್ಜ ಸಾಮಾನ್ಯದವರಲ್ಲ, ಶತಾನೇಕರು, ದಿಗ್ವಿಜಯವನಗೈದವರು, ದೇವಲೋಕಕ್ಕೆ ಹೋಗಿ ದೇವತೆಗಳಿಗೆ ಬಂದಿರುವಂತಹ ಸಂಕಷ್ಟವನ್ನು ಪರಿಹರಿಸಿದವರು. ಅವರು ಮಾಡಿರುವಂತಹ ಉಪಕಾರವನ್ನು ಸ್ಮರಿಸಿ ದೇವತೆಗಳು ನಿನ್ನ ಅಪ್ಪ ಸಹಸ್ರಾನೇಕರನ್ನು ಅಲ್ಲಿವರೆಗೆ ಕರೆಸಿ ವಿಶೇಷವಾದಂತಹ ಸನ್ಮಾನವನ್ನು ಮಾಡಿ ಕಡಗವೊಂದನ್ನು ಅರ್ಪಿಸಿದ್ದಾರೆ. ಇದು ದೇವಲೋಕದ ಕಡಗ, ಸಾಮಾನ್ಯವಾದದ್ದಲ್ಲ. ಅಪ್ಪನ ಕೈಯಲ್ಲಿ ಇರ್ಬೇಕಿತ್ತು, ನಿಮ್ ಕೈಗೆ ಆಗ್ಬೋದು. ಹೋಗುವ ಕಾಲಕ್ಕೆ ನಾನು ಅವರ ಜೊತೆಗೆ ಬರ್ತೇನೆ ಅಂತ ಹೇಳಿದವಾಗ ನನಗೆ ಇವ ಮನ್ನಣೆ ನಿನಗೆ ಸಮರ್ಪಣೆ ಅಂತ ನಿಮ್ಮ ಅಪ್ಪ ಎಷ್ಟು ಪ್ರೀತಿ ನೋಡ್ಬೋದ ಗಂಡ ಆದರ್ಶ ದಂಪತಿಗಳು ನೀವು. ಅನುಮಾನವೇ ಇಲ್ಲ. ಆ ಕಾಲಕ್ಕೆ ಬಂದವರು ನನ್ನ ಕೈಗೆ ತೊಡಿಸಿದ್ದು. ಆದ್ರೆ ಚಂದ್ರವಂಶದವರಿಗೆ ಸಲ್ಲಬೇಕಾದಂತಹ ಕಡಗ ಇದು. ಇಂದಿನಿಂದ ನಿನ್ನ ಕೈ ಇಡ್ತೇನೆ. ಯಾಕೆ? ವಂಶದ ಮರ್ಯಾದೆ ಉಳಿಸ್ಕೊಂಡು ಬರ್ಬೇಕು ನೀನು ಅಂತ. ಸುಮ್ಮನೆ ಅಲ್ಲ, ಕಡಗ ಹಾಕೊಳ್ಳಿಕ್ಕೂ ಅಷ್ಟೇ ಅಲ್ಲ, ಜವಾಬ್ದಾರಿ ಹೊಣೆಗಾರಿಗೂ ಅಷ್ಟೇ ಉಂಟು. ಕಂಕಣ ಕಟ್ಕೊಂಡ್ರೆ ಆಗ್ಲಿಲ್ಲ, ಅದನ್ನ ವ್ಯವಸ್ಥಿತವಾಗಿ ನಡೆಸುವಲ್ಲಿ ಪ್ರಯತ್ನಿಸಬೇಕು. ಗೌರವ ಬರ್ಕೊಂಡು ಉಂಟು. ಹೌದಾ? ದೇವಲೋಕದ ಭಾಷೆ ನನ್ಗೆ ಬರುದಿಲ್ಲ. ವೀರ ನಂಗೂ ಗೊತ್ತಿಲ್ವಾ? ವೀರ ಸಹಸ್ರಾನೇಕ ನಿಮ್ಮ ಅಪ್ಪ ಹೇಳಿದ್ದು. ಹೌದಾ? ಹಾಗೆ ಬರ್ದಿಟ್ಟಿದ್ದಾರೆ ಅದ್ರ ಮೇಲೆ. ಓ ಹಾಗೆ. ಅಮ್ಮ, ಅಮೂಲ್ಯವಾಗಿರುವಂತದ್ದು ವಿಶೇಷವಾದಂತಹ ಕಡಗ. ಅಮ್ಮ, ಇನ್ನಾಗಿದ್ರೆ ನನಗೆ ತಲೆ ಬಿಸಿ ಇಲ್ಲ. ಏನು? ಯಾರಾದ್ರೂ ನನ್ನನ್ನು ಪ್ರಶ್ನೆ ಮಾಡಿದ್ರೆ ಅಂತಾದ್ರೆ ಉದಯನ ನಿನ್ನ ಅಪ್ಪ ಯಾರು ಅಂತ ಕೇಳಿದ್ರೆ ಎಲ್ಲ ನಿನ್ನ ಅಪ್ಪ ಹೀಗೆ ಮಾಡಿದ್ರು. ಈ ಕಡಗದ ಪ್ರಭಾವವೋ ಏನು? ಏನು ಕೈ ನೋಡಿ ಮ್ಯಾಗ ಹೋಗ್ತದೆ ಅಲ್ವಾ? ಅದು ಮ್ಯಾಗ ಕೈ ಕಡಗಲ್ಲ ಎಳ್ಕೊಂಡು ಹೋಗ್ತದೆ. ಅಮ್ಮ, ನಿಜವಾಗಿ ನನ್ನ ಪೂರ್ವಾಪರ ಹೀಗುಂಟು ಎನ್ನುವುದು ಅರ್ಥವಾದದ್ದು ಬಹಳ ಸಮಾಧಾನ. ನಾಳೆ ದಿವಸ ಯಾರು ಕೇಳದೇ ಇದ್ರು ಅವರನ್ನು ಕರೆದು ನಾನು ಹೇಳ್ತೇನೆ ಇಂಥವ್ರ ಮಗ ಅಂತ. ಅದು ಒಂದು ನಿನಗೆ ತಿಳಿಯಿತು. ಹೌದು, ಹಾಗಂತ ಮುನಿಗಳು ಆಜ್ಞೆ ಮಾಡಿದ್ದಾರೆ, ನಾನು ಹೇಳುವಲ್ಲಿಯವರೆಗೆ ಸತ್ಯ ಯಾರಿಗೂ ಗೊತ್ತಾಗಬಾರದು. ಸರಿ, ಏನು ನಾವಿಲ್ಲಿ ಆಗದಿರಬೇಕಾದಂತಹ ಅನಿವಾರ್ಯತೆ ಇದೆ. ನಿನ್ನ ಅಪ್ಪಲ್ಲಿ ನಾವಿಲ್ಲಿ ಸಮಯ ಸಂದರ್ಭ ಒಂದಾವಾಗ ಖಂಡಿತ ನಿನ್ನ ಅಪ್ಪನೇ ಬಂದ ನಮ್ಮನ್ನು ಉಳಿತಾನೆ ಅನ್ನುವಂತ ವಿಶ್ವಾಸ ಉಂಟು. ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿ ಇದಿಷ್ಟು ಪೂರ್ವಾಪರ ಕೇಳಿದ್ದಾಯ್ತು. ಮತ್ತೆ ಯಾಕೋ ಏನು ಮನಸ್ಸಿಗೆ ಒಂದು ಯಾಕೆ ಆದಂತ ಬೇಸರ ತಾಯಿ. ಇದ್ದಲ್ಲೇ ಇದ್ದದ್ದು, ಕುಳಿತಲ್ಲೇ ಕುಳಿತುಕೊಳ್ಳುವುದು, ಕೇಳಿದ್ದನ್ನೇ ಕೇಳುವುದು, ನೋಡಿದ್ದನ್ನೇ ನೋಡುವುದು. ಅದಕ್ಕಾಗಿ ಒಮ್ಮೆ ಹೊರಗಡೆ ತಿರುಗಾಡಿಕೊಂಡು ಬರುವ ಅಂತ. ತಿರುಗಾಟ ಅಂದ್ರೆ ಎಂತ? ಹೌದಪ್ಪ, ಆಗ್ಲಿ. ಗಂಡು ಮಕ್ಕಳು ಕುಳಿತು ಕೇಳುವುದೇ ಅಲ್ವಾ? ತಿರುಗಾಡ್ಬೇಕು. ಏನೇ ಹಾಗಂತ ಬಹಳ ದೂರ ಹೋಗ್ತೇನೆ ಅಂತ ತಿಳಿಯುವುದು ಬೇಡ. ಎಲ್ಲಿ ಹೋಗ್ತಿ? ಹತ್ತಿರದಲ್ಲಿರುವಂತ ಮಲಯ ಶರಾವತಿಯ ತೀರಕ್ಕೆ ತಿರುಗಾಡು. ಶರಾವತಿ ನಮ್ದು ಹತ್ರ ಉಂಟು, ಅಲ್ಲೇ ಅಲ್ವಾ? ಶರಾವತಿ ಸಮೃದ್ಧ ಅಲ್ವಾ? ಶರಾವತಿ ತಿರುಗಾಡು. ಜಾಗ್ರತೆ ಆದ್ರೂ ಬೇಕು ಬರ್ತಾರೆ. ತಿರ್ಗ್ಲಾಗ ಸ್ವಲ್ಪ ಜಾಗ್ರತೆ ಬೇಕು. ಅಲ್ಲಿ ಯೋಚನೆ ಮಾಡುದು ಬೇಡ. ಹೌದು, ಅಲ್ಲಿ ಮತ್ತೆ ವಿಹಾರಕ್ಕೆಲ್ಲ ಎಲ್ಲೆಲ್ಲವರೆಲ್ಲ ಬಂದ್ಬಿಡ್ತಾರೆ.